ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಒಂದು ಮುಖ್ಯವಾದ ವಿಷಯ ಅಂತಪ್ಪ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಅನಂತ್ ನಾಗ್ ಸರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರೆತಿದ್ದು ಇದು ನಮ್ಮ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಆಗೈತೆ. ಅದಕ್ಕಿಂತ ಹಂಚ್ಕೋಬೇಕಂತ ಅನಿಸಿತ್ತು, ಅದಕ್ಕಾಗಿ ನಾನು ಇದನ್ನು ಹಂಚ್ಕೊಂಡು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು RRB NTPC ಗ್ರ್ಯಾಜುಯೇಷನ್ ಲೆವೆಲ್ ಪೋಸ್ಟ್ದು ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಈ ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಐತಲ್ಲ ನಿಮ್ಮದು ಎಕ್ಸಾಮ್ 10 ದಿನಕ್ಕಿಂತ ಮುಂಚೆ ನಿಮಗಿದು ಶೋ ಆಗುತ್ತೆ. ಹಾಗೆ ಹಾಲ್ ಟಿಕೆಟ್ ಏನೈತಲ್ಲ ಅದು 4 ದಿನ ಇರುತ್ತೆ ನಿಮ್ಗೆ ಡೌನ್ಲೋಡ್ ಮಾಡೋಕೆ ಅವಕಾಶ ಇರ್ತೈತಿ. ಈಗ ಒಂದು ಡೆಮೋ ನೋಡೋಣ, ಹೆಂಗೆ ಇದು ಡೆಮೋ ನೋಡೋಣ ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ. ಮೊದಲಿಗೆ ಕ್ರೋಮ್ಗೆ ಹೋಗಿ RRB ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ಮೇಲೆ ಈ ಥರ ಓಪನ್ ಆಕೈತಿ. ಈ ಥರ ಓಪನ್ ಆದ್ಮೇಲೆ ಕೆಳಗಿಲ್ಲಿ RRB ಬೆಂಗಳೂರು ಅಂತ ಇರುತ್ತೆ. ಇದು ನಮ್ಮ ಬೆಂಗಳೂರು ಜೋನಿಂದು. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಐತೆ ನೋಡಿ, ಡೌನ್ಲೋಡ್ ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಕೈತಿ. ಇಲ್ಲಿ ಏನಪ್ಪ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ನೀವು ಅವಾಗ ಅಪ್ಲಿಕೇಶನ್ ಹಾಕುವಾಗ ನಿಮ್ಮದೊಂದು ಅಪ್ಲಿಕೇಶನ್ ಇರುತ್ತಲ್ಲ ಫಾರ್ಮ್, ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತೈತಿ, ಅದನ್ನು ಇಲ್ಲಿ ಹಾಕಿರಿ. ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ, ಅದನ್ನು ಪೇಸ್ಟ್ ಮಾಡ್ತೀನಿ. ಡೇಟ್ ಆಫ್ ಬರ್ತ್ ಹಾಕ್ತೀನಿ. ಇಪ್ಪತ್ತೆರಡು 7 2002 ಎಷ್ಟು ಹಾಕಿ ಕೆಳಗಿನ ನಂಬರ್ ಹಾಕಬೇಕು. 218799 ಹಿಟ್ ಮಾಡಿ ಲಾಗಿನ್ ಹಾಕ್ರಿ. ಲಾಗಿನ್ ಹಾಕಿದ್ಮ್ಯಾಗ ಈ ರೀತಿ ಬರುತ್ತೆ ಅಂದ್ರೆ ಡಿಯರ್ ಕ್ಯಾಂಡಿಡೇಟ್, ಸಿಟಿ ಸ್ಲಿಪ್ ಈಸ್ ನಾಟ್ ಲೈವ್ ಎಟ್ ಫಾರ್ ಯುವರ್ ಅಪ್ಲಿಕೇಶನ್ ಅಂತ ಐತಿ. ಹಿಂಗಂದ್ರೆ ಏನಂತಂದ್ರೆ ನಿಮ್ಮದು ಇನ್ನೂ ಎಕ್ಸಾಮ ದೂರ ಐತೆ ಅಂದಂಗೆ. ನಿಮ್ದು ಎಕ್ಸಾಮ್ ಡೇಟ್ ಇನ್ನೂ ಫಿಕ್ಸ್ಡ್ ಆಗಿಲ್ಲ. ನಿಮ್ಮ ಫಿಕ್ಸ್ ಆದ್ಮ್ಯಾಗ ನಿಮ್ದು ಅದರ 10 ದಿನಕ್ಕಿಂತ ಮೊದಲು ತೋರಿಸ್ತೈತಿ. ಇನ್ನು ನೆಕ್ಸ್ಟ್ ಇನ್ನೊಂದು ತೋರಿಸ್ತೈತಿ. ಏನು ತೋರಿಸ್ತೈತಿ, ಇನ್ಕರೆಕ್ಟ್ ಕ್ರೆಡೆಂಟಿಯಲ್ ಅಂತ ತೋರಿಸ್ತೈತಿ. ಹಂಗಂದ್ರೆ ಏನಂತಂದ್ರೆ ನೀವು ಏನಾರ ರಿಜಿಸ್ಟ್ರೇಷನ್ ನಂಬರ್ ರಾಂಗ್ ಹಾಕಿದ್ರಿ ಅಥವಾ ನೀವು ಯಾವುದೋ ಒಂದು ಬೇರೆ ನಂಬರ್ ಇತ್ತು, ಈಗ ಅಂಡರ್ ಗ್ರ್ಯಾಜುಯೇಟ್ ಒಳಗೆ ನೀವು ಅಪ್ಲೈ ಮಾಡಿರ್ತೀರಿ, ಆ ನಂಬರ್ ಹಾಕಿದ್ರೂ ಕೂಡ ಆ ಥರ ಹೇಳ್ತೈತಿ. ನಿಮ್ಮದು ಎಕ್ಸಾಮ್ 10 ದಿನ ಇರ್ತೈತಿ, ನೀವು ಓಪನ್ ಮಾಡಿರಿ, ಇದು ಓಪನ್ ಆಗ್ತೈತಿ. ಸೊ ಈ ಥರ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈ ಥರ ಡೌನ್ಲೋಡ್ ಮಾಡ್ಕೊಂಡಾಗ ಹಾಲ್ ಟಿಕೆಟ್ 4 ದಿನ ಇರುತ್ತೆ, ಆವಾಗ ಲಿಂಕ್ ಓಪನ್ ಇರ್ತೈತಿ, ಆವಾಗ ನೀವು ಹೋಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಈಗ ಇನ್ನೊಂದು ಇನ್ಫಾರ್ಮೇಷನ್ ಐತಿ. ಇನ್ನೊಂದು ಇನ್ಫಾರ್ಮೇಷನ್ ಅದು ಯಾರಿಗೆ ಗೊತ್ತೈತಿಲ್ಲ, ನನಗೂ ಗೊತ್ತಿಲ್ಲ, ಅದು ನಿಮಗೆ ಹೇಳ್ತೀನಿ. ಇಲ್ಲಿ ಏನೈತೆ ಅಂತಂದ್ರೆ ಕ್ಲಿಕ್ ಹಿಯರ್ ಫಾರ್ ಮೋಕ್ ಎಕ್ಸಾಮ್ ಅಂತ ಐತಿ. ಈಗ ಯಾರು ಫಸ್ಟ್ ಟೈಮ್ ಬರೀತಿರ್ತಿರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ಹೆಂಗೆ ಎಕ್ಸಾಮ್ ಬರೀಬೇಕಂತೇಳಿ. ಫಸ್ಟ್ ಟೈಮ್ ಇದ್ದವ್ರಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಮೋಕ್ ಎಕ್ಸಾಮ್ ಅಂತ ಕ್ಲಿಕ್ ಮಾಡಿರಿ. ಅಲ್ಲಿ ಕ್ಲಿಕ್ ಮಾಡಿದ್ಮ್ಯಾಗ ಈ ರೀತಿ ಓಪನ್ ಆಕೈತಿ. ಸೇಮ್ ಇದು ಹೆಂಗೆ ಐತಲ್ಲ ಅಲ್ಲಿ ಕೂಡ ಹಿಂಗೆ ಓಪನ್ ಆಕೈತಿ. ಸೊ ಇದೊಂದು ಡೆಮೋ ಕೊಟ್ಟಾರ ಅವರಷ್ಟೇ. ಇಲ್ಲಿ ನಿಮ್ಮದಲ್ಲಿ ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿದರೆ ಸೈನ್ ಇನ್ ಮಾಡೋಕ್ಕಲ್ಲಿ ಅಲ್ಲೂ ಇರ್ತೈತಿ. ಇಲ್ಲಿ ಅದೇನು ಹಾಕೋದೇನಿಲ್ಲ, ತಾನೇ ಸೈನ್ ಇನ್ ಅಂತ ಹಾಕ್ರಿ, ಓಪನ್ ಆಗುತ್ತೆ. ಒಂದು 10 ಸೆಕೆಂಡ್ ತಗೋತ್ತೆ. 10 ಸೆಕೆಂಡ್ ತೊಗೊಂಡ್ಮೇಲೆ ತಾನೇ ಓಪನ್ ಆಗುತ್ತದೆ. ಈ ರೀತಿ ಬರ್ತೈತಿ. ಇಲ್ಲಿ ಏನಪ್ಪ ಅಂತಂದ್ರೆ ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಅಂತೇಳಿ ಸೇಮ್ ಇಲ್ಲಿ ಹೆಂಗೆ ಐತಲ್ಲ ಅಲ್ಲಿ ಹೆಂಗೆ ಇರ್ತೈತಿ. ಇದನ್ನೆಲ್ಲ ಓದ್ರಿ. ಫಸ್ಟ್ ಟೈಮ್ ಬರೋರಿಗೆ ಗೊತ್ತಿರಲ್ಲ ಅವ್ರು ನೋಡ್ರಿ, ಮತ್ತು ಯಾರು ಒಂದ್ಸಲ ಬರೆದಿದ್ರಂದ್ರೆ ಅವ್ರಿಗೆ ಗೊತ್ತಿರ್ತದೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮ್ಯಾಗ ಚೂಸ್ ಯುವರ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂತ ಇರ್ತದೆ. ಡಿಫಾಲ್ಟ್ ಲ್ಯಾಂಗ್ವೇಜ್ ಅಂದರೆ ನೀವು ಎಕ್ಸಾಮ ಯಾವ ಭಾಷೆ ಒಳಗೆ ಬರೀತೀರಿ ಅಂತೇಳಿ. ಇಲ್ಲಿ ನಮ್ಮ ಕನ್ನಡನೂ ಇರ್ತೈತಿ. ಇಲ್ಲಿ ನಮ್ಮ ಕನ್ನಡ ಅಂತೇಳಿ ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಇಂಗ್ಲೀಷ್ ಇತ್ತಲ್ಲ ಇಲ್ಲಿ ಟಿಕ್ ಮಾಡಿರಿ. ಟಿಕ್ ಮಾಡಿದ್ಮ್ಯಾಗ ಏನಂತಂದರೆ ನೆಕ್ಸ್ಟ್ ಅಂತ ಆಪ್ಷನ್ ಬರ್ತೈತಿ. ಇಲ್ಲಿ ಐ ಆಮ್ ರೆಡಿ ಟು ಬಿಗಿನ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟೇ ಇರ್ತದೆ, ಬೇರೆ ಏನಿರಂಗಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಎಕ್ಸಾಮ್ಗೆ ಹೋದಾಗ ಹೇಳಿ ಕೊಡ್ತಾರೆ. ಐ ಆಮ್ ರೆಡಿ ಟು ಬಿಗಿನ್ ಅಂತ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮೊಂದು ಪೇಜ್ ಓಪನ್ ಆಗ್ತದೆ. ಅಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದರೆ ಇಲ್ಲಿ ಒಂದು ಕ್ವಶನ್ ಇದೆ, ದೇಹವು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಯಾವ ವಿಟಮಿನ್ ಸಹಕರಿಸುತ್ತದೆ?
ವಿಟಮಿನ್ ಎ. ಸೊ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹಾಕ್ರಿ. ಆಮೇಲೆ EOS-1 ಅನ್ನೋದು ಏನಂತ ಕರೀತಾರೆ. EOS ಅನ್ನೋ ಒಂದು ಭಾರತ ಉಡಾಯನ ಮಾಡಿದ ಒಂದು ಉಪಗ್ರಹ. ಆಮೇಲೆ ನೆಕ್ಸ್ಟ್, ಇವುಗಳಲ್ಲಿ ಯಾವ ರಾಜ್ಯವು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತಂತಂದರೆ ಯಾವುದಂದ್ರೆ ಅಸ್ಸಾಮು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ನೆಕ್ಸ್ಟ್, ಇವರಲ್ಲಿ ಯಾರನ್ನು ಮೊಘಲ ದೊರೆ ಅಕ್ಬರನ ನವರತ್ನಗಳಲ್ಲಿ ಒಬ್ಬರೆಂದು ಗುರುತಿಸಲಾಗಿಲ್ಲ? ಇದರಲ್ಲಿ ಬೈರಮ್ ಖಾನ್ ಅಂತಾರಲ್ಲ, ಇವರನ್ನು ಗುರುತಿಸಲಾಗಿದೆ. ಯಾಕಂದರೆ ಬೈರಮ್ ಖಾನ್ ಅವರ ಮಾವ. ಸಾಮಾನ್ಯ ವ್ಯಕ್ತಿ ಕೇಳಬಹುದಾದ ಶ್ರವ್ಯ ಆವರ್ತನ ಶ್ರೇಣಿಯು ಸುಮಾರು ಎಷ್ಟು ಅಂತ ಕೇಳಿ. ಇದು 20 ಹರ್ಟ್ಜು 20 ಕಿಲೋ ಹರ್ಟ್ಜ್. ಇದು ಕರೆಕ್ಟ್ ಆಗುತ್ತಾ? ನೆಕ್ಸ್ಟ್, ಇವುಗಳಲ್ಲಿ ಯಾವ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಇವುಗಳಲ್ಲಿ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಅಡ್ಡಲಾಗಿ ಕಟ್ಟಲಾಗಿದೆ. 2011 ಜನಗಣತಿ ಪ್ರಕಾರ ಭಾರತ ಯಾವ ರಾಜ್ಯವು ಅತ್ಯಧಿಕ ಲಿಂಗ ಅನುಪಾತವನ್ನು ಹೊಂದಿದೆ ಅಂದರೆ ಕೇರಳನೇ ಹೊಂದಿರುತ್ತದೆ. ಸೇವೆ ನೆಕ್ಸ್ಟ್ ಕೊಡಬೇಕು. ಹಾಗೆ ಭಾರತ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಎಷ್ಟು ಭಾಷೆಗಳನ್ನು 22 ಭಾಷೆಗಳನ್ನು ಸೇರಿಸಲಾಗಿದೆ. ಇನ್ನು ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡುಬರ್ತದೆ? ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡುಬರುತ್ತೆ ಅಂತಂದ್ರೆ ಮೊಸರಿನಾಗ ಕಂಡುಬರ್ತೈತಿ. ಇವುಗಳಲ್ಲಿ ಯಾವುದು ಲೋಹವಲ್ಲ? ಸೋಡಿಯಂ, ಅಲ್ಯೂಮಿನಿಯಂ, ರಂಜಕ. ಸಲ್ಫರ್ ಅನ್ನೋ ಒಂದು ಲೋಹ ಅಲ್ಲ. ಭಾರತ ಸಂವಿಧಾನ ಇದು ರಿಪೀಟ್ ಕ್ವಶನ್. ಇದರದೊಂದು ಪ್ರಾಬ್ಲಮ್ ಏನಂತಂದ್ರೆ ಇದು ಡೆಮೋ ಇರೋ ಕಾರಣಕ್ಕೆ ವಾಪಸ್ ರಿಪೀಟ್ ಕ್ವಶನ್ ಆಗ್ತದೆ. ಇದು ಬೇರೆ ಬಂತು ನೋಡ್ರಿ. ಫ್ರೆಂಚ್ ಓಪನ್ 2020 ಟೆನ್ನಿಸ್ ಟೂರ್ನಮೆಂಟ್ ಪುರುಷರ ಸಿಂಗಲ್ ಪ್ರಶಸ್ತಿ ಇದು ರಾಫೆಲ್ ನಡಾಲ್. ನೆಕ್ಸ್ಟ್ ನೋಡಿ, ಮೊದಲೇ ಸಿಗ್ತಲ್ಲ ವಾಪಸ್ಸು ಅದೇ ಕ್ವಶನ್ ಬಂತು. ಆಮೇಲೆ ನೆಕ್ಸ್ಟ್ ಹೊಡೆದ್ರೆ ಓಕೆ ಅದೇ ರಿಪೀಟ್ ಆಗತ್ತದ, ಬರೀ ಡೆಮೋ ಅಷ್ಟೇ. ಇದ್ರೊಳಗೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಸಬ್ಮಿಟ್ ಮಾಡಿ ನಮ್ಮ ಸ್ಕೋರ್ ಎಷ್ಟಾಗೈತೆ ಅಂತ ನೋಡೋಕೆ ಬರೋಲ್ಲ. ನೀವು ಹಾಗೆ ಹಾಕೋತಿರ್ಬೇಕಾಗುತ್ತೆ ಅಪ್ ಟು ಎಲ್ಲಿ ತನಕ ಅಂತಂದ್ರೆ 90 ಮಿನಿಟ್ಸ್ವರೆಗೂ ಇದು ಫುಲ್ ಕಂಪ್ಲೀಟ್ ಆಗೋವರೆಗೂ ಹಾಕಬೇಕಾಗಿರ್ತದೆ. ಸೊ ಅದಕ್ಕೆ ಅಷ್ಟೆಲ್ಲ ತೋರಿಸಲ್ಲ. ಇಷ್ಟು ಡೆಮೋ ತೋರಿಸೋ ಸಂಬಂಧ ಇಷ್ಟು ನಿಮಗೆ ಇದು ಮಾಡಿ ತೋರಿಸ್ತೀನಿ. ನೀವು ಆದ್ರೆ ಟೈಮ್ ಇತ್ತು ಅಂತಂದರೆ ನೀವು ಒಟ್ಟು ಕ್ವಶನನ್ನು ನೋಡ್ಕೋಬೋದು. ಯಾರು ಫಸ್ಟ್ ಟೈಮ್ ಬರೀತಿರಲ್ಲ ಎಕ್ಸಾಮು ಅವರು ಒಂದ್ಸಲ ಇದನ್ನು ನೋಡ್ಕೊಂಡು ಹೋಗಿ. ಇನ್ನೊಂದು ಏನಂತಂದ್ರೆ RRB NTPC ಗ್ರ್ಯಾಜುಯೇಷನ್ ಲೆವೆಲ್ದು ಪೋಸ್ಟ್ದು ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತೈತೆ ಅಂದ್ರೆ ಫಸ್ಟ್ ಸ್ಟೇಜ್ CBT ಅಂತ ಇರ್ತೈತಿ. ಈ ಎಕ್ಸಾಮ್ ಆದಮೇಲೆ ಈ ಎಕ್ಸಾಮ್ನಾಗ ಶಾರ್ಟ್ ಲಿಸ್ಟ್ ಮಾಡಿ ಸೆಕೆಂಡ್ ಸ್ಟೇಜ್ CBT ಹೋಗ್ತಾರೆ. ಆಮೇಲೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಬರ್ತದೆ. ಆಮೇಲೆ ಕೊನೆಗೆ ಡಾಕ್ಯುಮೆಂಟ್ ಮತ್ತು ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಇದು ಏನಪ್ಪ ಅಂದರೆ ಇದ್ರದ್ದು NTPC. ಇದು NTPC ಅಂದರೆ ಗೊತ್ತಿರಲಿ ಮೊದಲು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಥೇಳಿ ಇದು NTPC ಅಂತ ಕರೀತಾರೆ. NTPC ಅಂತಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಹೇಳಿ ಇದು ಇದರ ಸೆಲೆಕ್ಷನ್ ಪ್ರೊಸೆಸ್. ಇನ್ನು ನೆಕ್ಸ್ಟ್ ಏನಂತಂದರೆ ಇದ್ರ ಸಿಲೆಬಸ್ ಯಾವ ಥರ ಅಂತಂದ್ರೆ ಇದು ಪ್ಯಾಟರ್ನ್ ಯಾವ ಥರ ಅಂದರೆ ಎಕ್ಸಾಮದ್ದು ಮ್ಯಾಥಮೆಟಿಕ್ಸ್ 30 ಕ್ವಶನ್ಸ್, ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ದು 30 ಕ್ವಶನ್ಸ್, ಆಮೇಲೆ ಜನರಲ್ ಅವೇರ್ನೆಸ್ದು 40 ಕ್ವಶನ್ಸ್ ಇಷ್ಟು ಇರ್ತೈತಿ. ಟೋಟಲ್ 100 ಮಾರ್ಕ್ಸ್ 100 ಕ್ವಶನ್ಸ್ ಇರ್ತೈತಿ. ಮತ್ತು 1/3 ಅಂತ ನೆಗೆಟಿವ್ ಇರ್ತೈತಿ. 1/3 ಅಂದ್ರೆ 3 ತಪ್ಪಾದರೆ ನಿಮ್ಮದು 1 ಮಾರ್ಕ್ಸ್ ಅಂತ ತೆಗಿತಾರೆ. ಆಮೇಲೆ ನೆಕ್ಸ್ಟ್ ಇದಾದಮೇಲೆ ಎಲ್ಲರೂ ಏನಪ್ಪ ಅಂದ್ರೆ ಎಕ್ಸಾಮ್ಗಿಂತ ಮೊದಲು ಕಟ್ ಆಫ್ ಎಷ್ಟಿತ್ತು ಅಂತ ಕೇಳಿದೆ. ಸೊ ಹೋದ ಸಲ ಕಟ್ ಆಫ್ ಎಷ್ಟಿತ್ತು ಅಂತಂದ್ರೆ ಈ ಥರ ಇತ್ತು. URಗೆ ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 83.36 ಇತ್ತು, SCಗೆ 73.27, STಗೆ 69.24, OBCಗೆ 80.33, ಆಮೇಲೆ EWSಗೆ 76.97. ಈ ಥರ ಏನಂತಂದ್ರೆ RRB NTPCದು ಹೋದ ಸಲದ್ದು ಕಟ್ಟಪ್ಪು ಇತ್ತು. ಆಮೇಲೆ ನೆಕ್ಸ್ಟ್ ಅಂದರೆ ಈ ಸಲ ಬೆಂಗಳೂರಿಗೆ ಎಷ್ಟು ಒಂದು ಟೋಟಲ್ ಪೋಸ್ಟು 496 ಪ್ಲಸ್ ಎಕ್ಸ್ ಸರ್ವಿಸ್ ಮ್ಯಾನ್ದು 50. ಟೋಟಲ್ ಎಷ್ಟು ಆತಂದ್ರೆ 546 ಪೋಸ್ಟು ಬೆಂಗಳೂರಿಗೆ ಅದಾವೆ. ಇನ್ನೊಂದು ಇಂಫಾರ್ಮೇಷನ್ ಏನಂತಂತಂದ್ರೆ ಈ ಕಟಪ್ದು ಎಷ್ಟು ಸಲ ಐತಲ್ಲ ಇನ್ನೂ ಇದೆ ಎಕ್ಸ್ ಸರ್ವಿಸ್ ಮ್ಯಾನ್. ಈ ಎಕ್ಸಾಮ್ಸ್ ಮುಂದಿನ ತಿಂಗಳ ಜೂನ್ 5ನೇ ತಾರೀಕಿಂದ 24ನೇ ತಾರೀಕು ತನಕ ಇವು ನಡೀತಾವೆ. ಎಲ್ಲರೂ ಚೆನ್ನಾಗಿ ಬರ್ರಿ. ಆಲ್ ದ ಬೆಸ್ಟ್.